ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಒಕ್ಕೂಟದ ಗೌರವಾನ್ವಿತ ಜಿಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಸೋಮವಾರ ಸಭೆ ನಡೆಸಿ ಜಿಲ್ಲಾ ಕಾರ್ಯಾಧ್ಯಕ್ಷ ಚಿಕ್ಕಅರಸೀಕೆರೆ ಶಿವಲಿಂಗಯ್ಯರವರ ಅಧ್ಯಕ್ಷತೆಯಲ್ಲಿ ಮಳವಳ್ಳಿ ತಾಲೂಕು ಬುದ್ಧಿಸ್ಟ್ ಒಕ್ಕೂಟದ ನೂತನ ಪದಾಧಿಕಾರಿಗಳ ಆಯ್ಕೆ ಸಮಿತಿ ಸಭೆಯು ನಡೆಯಿತು. ಬುದ್ಧಿಸ್ಟ್ ಒಕ್ಕೂಟದ ವತಿಯಿಂದ ಈ ದಿನ ಮಳವಳ್ಳಿ ತಾಲೂಕಿನಲ್ಲಿ ಮಳವಳ್ಳಿ ತಾಲೂಕು ಮಟ್ಟದ ಬುದ್ಧಿಸ್ಟ್ ಒಕ್ಕೂಟದ ಪದಾಧಿಕಾರಿಗಳ ಸಭೆಯನ್ನು ಈ ದಿನ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಈ ಪ್ರವಾಸಿ ಮಂದಿರದಲ್ಲಿ ಚರ್ಚೆಗಳು ನಡೆದು ಮತ್ತು ಈ ಕಾರ್ಯಕ್ರಮದ ಕುರಿತು ಎಲ್ಲ ವಿಚಾರಗಳನ್ನು ಪ್ರಾಜ್ಞರು ವಿಚಾರವಂತರು ಚರ್ಚೆ ಮಾಡಿ ಎಲ್ಲರೂ ತಿಳಿಸಿಕೊಟ್ಟಾಗಿದೆ. ಈ ಮಂಡ್ಯ ಜಿಲ್ಲೆಯಲ್ಲಿ ಬುದ್ಧನ ಸಂದೇಶವನ್ನು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಎಲ್ಲ ಗ್ರಾಮಗಳಿಗೆ ಮನೆ ಮನೆಗೆ ತಲುಪುವ ಬುದ್ಧನ ಶಾಂತಿ ಸಂದೇಶ ಮನೆ ಮನೆಗೆ ತಲುಪುವ ವಿಚಾರವನ್ನು ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ನಾವು ಅಕ್ಟೋಬರ್ ಅಥವಾ ನವಂಬರ್ ತಿಂಗಳ ಮಧ್ಯಭಾಗದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು 20-25 ಸಾವಿರ ಜನರನ್ನು ಒಂದು ಕಡೆ ಸೇರಿಸಿ ದೊಡ್ಡ ಮಟ್ಟದಲ್ಲಿ ಬುದ್ಧ ಸಮ್ಮೇಳನವನ್ನು, ಒಂದು ದಿನದ ಬುದ್ಧ ಸಮ್ಮೇಳನವನ್ನು ಆಯೋಜಿಸಲು ನಾವು ತೀರ್ಮಾನಿಸಿದ್ದೇವೆ. ಈ ಒಂದು ಸಮ್ಮೇಳನಕ್ಕೆ ನಮ್ಮ ನಾಡಿನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸತೀಶ್ ಜಾರಕಿಹೊಳಿಯವರು ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಪಕ್ಷಗಳ ಮುಖಂಡಗಳು, ಮಂತ್ರಿಗಳು ಮತ್ತು ಪಕ್ಷಾತೀತವಾಗಿ ಎಲ್ಲ ರಾಜಕಾರಣಿಗಳನ್ನು ಆಹ್ವಾನಿಸ್ತಾ ಇದ್ದೇವೆ. ಈ ಒಂದು ವಿಚಾರ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಬೌದ್ಧ ವಿಹಾರ ಆಗಬೇಕು ಮತ್ತು ಶಿಕ್ಷಣಕ್ಕೆ ಅದು ಒತ್ತು ಕೊಡಬೇಕು. ಇದು ಒಂದು ಮತ್ತು 7 ತಾಲೂಕುಗಳಲ್ಲೂ ಬುದ್ಧ ವಿಹಾರಗಳನ್ನು ಸರ್ಕಾರ ನೇಮಿಸಬೇಕು. ಇದನ್ನು ನಾವು ಒಂದು ನಿರ್ಣಯನ ಪಾಸ್ ಮಾಡಿ ಸರ್ಕಾರಕ್ಕೆ ಕೊಡಲು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಎಲ್ಲ ತಾಲೂಕುಗಳಲ್ಲೂ ಅದ್ಭುತವಾದ ಒಂದು ಯಶಸ್ಸು ನಮಗೆ ಸಿಗ್ತಾ ಇದೆ. ಅದೇ ರೀತಿ ಮಳವಳ್ಳಿ ತಾಲೂಕಲ್ಲೂ ಕೂಡ ಈ ದಿನ ನಾವು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ. ಆಯ್ಕೆ ಮಾಡಿ ಮುಂದಿನ ಬುದ್ಧಿಸ್ಟ್ ಒಕ್ಕೂಟದ ಒಂದು ಸಭೆಗೆ ತುಂಬ ಅವರು ಕಾಳಜಿ ವಹಿಸಿ ಕೆಲಸ ಮಾಡ್ತಾರೆ ಅಂತ ನಂಬಿ ಅವರನ್ನು ಅಧ್ಯಕ್ಷರು, ಕಾರ್ಯದರ್ಶಿ ಎಲ್ಲ ಒಂದು 15 ಜನ ಒಂದು ಕಾರ್ಯಕಾರಿ ಮಂಡಳಿಯನ್ನು ರಚನೆ ಮಾಡಿದ್ದೇವೆ. ಅವರಿಗೆಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.